ಒಂದು ಸ್ಟೋರಿ ಇದು. ರೈತನಿಗೆ ಕಳಪೆ ಇಟಾಚಿಯನ್ನ ಕೊಟ್ಟಿದೆ ಶೋರೂಮ್ನ ಸಿಬ್ಬಂದಿ. ಹಾಗಾಗಿ ರೊಚ್ಚಿಗೆದ್ದಂತಹ ರೈತ ಆ ಶೋರೂಮ್ನ ಮುಂದೆಯೇ ಕೂತು ಪ್ರತಿಭಟನೆ ನಡೆಸ್ತಾ ಇದ್ದಾನೆ. ರೊಚ್ಚಿಗೆದ್ದಂತಹ ರೈತ ಇಟಾಚಿ ಶೋರೂಮ್ ಎದುರು ನಿಲ್ಲಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತುಮಕೂರಿನ ಅಂತರಸನಹಳ್ಳಿ ಬಳಿ ಇರುವಂತಹ ಶೋರೂಮ್ ಇದು. ಶೋರೂಮ್ನ ಮುಂದೆಯೇ ಶಾಮಿಯಾನ ಹಾಕಿ ಕೂತಿದ್ದಾರೆ ರೈತ. ಟಾಟಾ ಇಟಾಚಿ ಕಂಪನಿಯಿಂದ ಮಿನಿ ಇಟಾಚಿಯನ್ನ ರೈತ ರವಿ ಖರೀದಿಸಿದ್ರು. ಕಳೆದ ವರ್ಷ 2/3/2023ರಲ್ಲಿ ಅಂದ್ರೆ ಕಳೆದ ಮಾರ್ಚ್ ತಿಂಗಳಲ್ಲಿ 25 ಲಕ್ಷ ರೂಪಾಯಿ ಕೊಟ್ಟು ಇಟಾಚಿಯನ್ನ ಖರೀದಿ ಮಾಡಿದ್ರು. ಇಟಾಚಿ ಖರೀದಿಸಿದ 3 ತಿಂಗಳಿಗೆ ಇಂಜಿನ್ ನಲ್ಲಿ ದೋಷ ಕಾಣಿಸ್ಕೊಳ್ಳುತ್ತೆ, ಇಂಜಿನ್ ಬಿಸಿ ಆಗತ್ತೆ, 3-4 ಬಾರಿ ರಿಪೇರಿ ಮಾಡಿಸ್ತಾರೆ. ಬದಲಿ ಇಟಾಚಿ ಕೊಡೋವರೆಗೂ ಪ್ರತಿಭಟನೆ ಕೈ ಬಿಡಲ್ಲ ಅಂತ ಈಗ ರೈತರು ಪಟ್ಟು ಹಿಡಿದಿದ್ದಾರೆ. ಇಟಾಚಿ ಮಾಲೀಕ ಸರಿಯಾಗಿ ಸರ್ವಿಸ್ ಮಾಡಿಸಿಲ್ಲ ಅಂತ ಶೋರೂಮ್ನವರು ಆರೋಪ ಮಾಡ್ತಾ ಇದ್ದಾರೆ. ಸರ್ವಿಸ್ ಇಲ್ಲದ ಕಾರಣ ಸಮಸ್ಯೆ ಕಾಣಿಸ್ಕೊಂಡಿದೆ ಅಂತ ಶೋರೂಮ್ನ ಸಿಬ್ಬಂದಿ ಹೇಳ್ತಾ ಇದ್ದಾರೆ. PNS ಎಕ್ವಿಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಹೆಸರಿನ ಶೋರೂಮ್ ಇದೆ. ಇಟಾಚಿಯನ್ನ ಶೋರೂಮ್ನ ಮುಂದೆನೆ ನಿಲ್ಲಿಸಿ ಅಲ್ಲೇ ಪ್ರತಿಭಟನೆ ನಡೆಸಿದ್ದಾರೆ ರೈತರು. ಸರ್, ನಾವು ಮುಂಚೆ ಒಂದು 33 ಮಿಷಿನ್ ತಗೊಂಡಿದ್ದು, ಚೆನ್ನಾಗಿ ಓಡ್ತಾ ಇದೆ ಮಿಷಿನ್. ಅದು ನಮ್ಗೆ ಇನ್ನೊಂದು ಸರ್ ಮಿಷಿನ್ 33 ಮಿಷಿನ್ ಕೊಡಿ ಅಂತ ಬಂದು ಸರ್ 33 ಮಿಷಿನ್ಗೆ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಅಡ್ವರ್ಟೈಸ್ ಕೊಟ್ಟು ನಮ್ಗೆ ಈ ಗಾಡಿ ಕೊಟ್ಟರು. ಯಾವುದೋ 33 ಕೊಡಿ ಅಂತ. ಇಲ್ಲ ಸರ್, ಚೆನ್ನಾಗಿ ಮಾಡೋದು ತೋಟದಲ್ಲಿ ಕೆಲಸ ಅಂತ ಯಾವುದೋ ಅಡ್ವರ್ಟೈಸ್ ತೋರಿಸ್ಬಿಟ್ಟು ನಮಗೆ ಕೊಟ್ಟರು. ತಗೊಂಡು ಒಂದು 2-3 ತಿಂಗಳಿಗೆ ಸಿಕ್ಕಾಪಟ್ಟೆ ಈಟಿಂಗ್ ಪ್ರಾಬ್ಲಮ್. ಗಾಡಿ ಓಡಿಸೋಕೆ 2 ಅವರ್ ಓಡಿಸಿ ಸಿಗ್ನಲ್ ತೋರಿಸಿದ್ರೆ ಗಾಡಿ ಸಿಕ್ಕಾಪಟ್ಟೆ ಈಟ್ ಆಗುತ್ತೆ. ನಾವು ನೀರು ಹೊಡ್ಕೊಂಡು ಕೆಲಸ ಮಾಡ್ಬೇಕು. ಡೈಲಿ ಕೆಲಸ ಮಾಡೋಕ್ಕಾಗ್ತಿಲ್ಲ. ಇದರ ಕಂಪ್ಲೇಂಟ್ ಮಾಡಿದ್ದಕ್ಕೆ ಬಂದು ಅವೆಲ್ಲ ನೋಡಿ ಅದರ ಸುತ್ತಲೂ ಕಟ್ ಮಾಡಿ ಗಾಳಿ ಆಡೋ ಥರ ಮಾಡಿಕೊಟ್ರು. ನೆಲಮಗಳು ಕರೆಸ್ಕೊಂಡು ಅವೆಲ್ಲ ಬಿಚ್ಚಿಸ್ಕೊಂಡು ಮಾಡಿಸ್ಕೊಟ್ರು. ಒಂದು 2 ಸಲ ಓರಿಂಗ್ ಏನೇನೋ ಅಂತ ಚೇಂಜ್ ಮಾಡಿರು. ಅದಾದಮೇಲೆ ಮತ್ತೆ ಅದೇ ಪ್ರಾಬ್ಲಮೇ ಆಗ್ತಾಯಿದೆ. ಗಾಡಿ ಓಡಿಸೋಕಾಲ ನಾವು 4 ತಿಂಗಳಿಂದ 2 ಗಂಟೆ ಡೈಲಿ 2 ಗಂಟೆ ಕೆಲಸ ಮಾಡೋದು, ಈಟ್ ಆಗೋದು, ಮನೆ ಹತ್ರ ನಿಲ್ಸ್ಕೊಂಡು ನಾವು 4 ತಿಂಗಳಿಂದ ಗಾಡಿ ಕಟ್ಕೊಂಡು ಮೇಂಟೈನ್ ಮಾಡ್ಕೊಂಬಂದಿದ್ದೀವಿ. ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದೀವಿ 4 ತಿಂಗಳಿಂದ. ಏನೇ ಸೊಲ್ಯೂಷನ್ ಕೊಟ್ಟಿಲ್ಲ. ಅದಕ್ಕೆ ತಗೊಂಬಂದು ಶೋರ್ ಮಾತ್ರ ಹಾಕಿದ್ದೀವಿ ಸರ್. ಅದೇನು ಪ್ರಾಬ್ಲಮ್ ನೀವು ಹರಿಸ್ಕೊಡಿ ಅಂತೇಳಿ ನೆನ್ನೆ ತಂದು ಹಾಕಿರೋ ಗಾಡಿ ರೆಸ್ಪಾನ್ಸ್ ಮಾಡಿಲ್ಲ ಒಬ್ಬರು ಇಲ್ಲಿವರೆಗೂ. ಅದೇ ರಿಪೇರಿ ಮಾಡ್ಕೊಡ್ತೀವಿ, ರಿಪೇರಿ ತಿರ್ಗಿ ಮಾಡ್ಕೊಡ್ತೀವಿ. ಅದು ಒಳ್ಳೇದಾಗುತ್ತೆ. ಮುಂದಕ್ಕೆ ಏನು ಪ್ರಾಬ್ಲಮ್ ಬಂದರೆ ಮಾಡಿಕೊಡಿ. ಅದು ಪ್ರಾಬ್ಲಮ್ ಮುಂದೆ ಕರೀತದೆ ಹೆಂಗೆ ಅಂತ ಹೇಳೋಕ್ಕಾಗಲ್ಲ ನಾವು ಅಂತ ಅಂತಾರೆ. ಈಗ ಸದ್ಯಕ್ಕೆ ಮಾಡ್ಕೊಡ್ತೀವಿ, ನೀವು ಓಡಿಸ್ಕೊಳ್ಳಿ ಅಂತಾರೆ. ನಾವು ಏನು ಮಾಡೋಣ ಸರ್? ಅಷ್ಟಂದ್ರೆ 25 ಲಕ್ಷ ಬಂಡವಾಳ ಹಾಕ್ಬಿಟ್ಟು ನಮ್ಮ ಮನೆ ತಗೊಂಡು ನಿಲ್ಸ್ಕೊಳ್ಳೋಣ. ನಾವು ಗಾರೆ ಕೆಲಸ ಮಾಡೋರು, ಸಾಲ ಮಾಡಿ ಬಡ್ಡಿ ತಗೊಂಬಂದು ಏನೋ ದುಡಿಮೆ ಮಾಡೋಣ. ನಾವು ಜೀವನದಲ್ಲಿ 4 ಅಂತ ಇರೋಣ ಅಂತೇಳಿ ನಾವು ಗಾಡಿ ತಂದು ಮಡಿಕೊಂಡಿದ್ದೀವಿ. ಆದರೆ ಈ ಪ್ರಾಬ್ಲಮ್ ಸರ್, ಅವರು ಸಮಸ್ಯೆ ಅಂತ ಬಂದಿದ್ದಾರೆ, ಬಗೆಹರಿಸ್ಕೊಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಬಟ್ ಅವ್ರು ಕೇಳ್ತಾರೆ ಡಿಮ್ಯಾಂಡನ್ನು ಇನ್ನೂ ನಾವು ಮೇಲಧಿಕಾರಿ ಹತ್ರ ಮಾತಾಡ್ಬಿಟ್ಟು ಅವ್ರಿಗೆ ಹೇಳ್ತೀವಿ ಅಂತ ಹೇಳಿದ್ವಿ. ಕಾಲಾವಕಾಶ ಉಂಟು, ಇಂಜಿನ್ ಓವರಿಟ್ ಅಂತ ಹೇಳಿ ಬಂದಿದ್ದಾರೆ ಸರ್. ಅದನ್ನು ಬಗೆಹರಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಸರ್. ಬಗೆಹರಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಸರ್. ಇದು 1-1.5 ತಿಂಗಳಿಂದ ಇದೆ ಸರ್. 1.5-2 ತಿಂಗಳಿಂದ ಇದೆ. ಬಟ್ ಅವಾಗ ಮಾಡಿಕೊಟ್ಟಿದ್ದೆ. ಅದಾದಮೇಲೆ ಸ್ವಲ್ಪ ಮಿಷಿನ್ ರನ್ ಆಗಿದೆ, ಯಾವುದೋ ಬ್ರೇಕ್ ಡೌನ್ ಆಗಿಲ್ಲ, ಮಿಷಿನ್ ರನ್ ಆಗ್ತಾ ಇದೆ. ಬಟ್ ಇನ್ನೂ ಸಮಸ್ಯೆ ಬಗೆಹರಿಸ್ಕೊಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಅದು ಮಧ್ಯದಲ್ಲಿ ಅವರೆಲ್ಲ ಒಂದು ಸ್ವಲ್ಪ ಸರ್ವಿಸ್ಗಳನ್ನು ಸ್ಕಿಪ್ ಮಾಡಿದ್ದಾರೆ. ಅದೊಂದು ಸಮಸ್ಯೆ ಇದೆ. ನಾವು ಮೇಲೆ ಸರ್ ಟೋಟಲ್ಲು 6 ಸರ್ವಿಸ್ ಮಾಡಬೇಕಾಯ್ತು ಸರ್. ಅಲ್ಲಿ 2 ಆಗಿದೆ ಸರ್. ಇಂಟಿಮೇಷನ್ ಕೊಟ್ಟಿದ್ದೀವಿ ಸರ್, ಬುಕ್ಕು ಇದೆ ಸರ್, ಎಲ್ಲ ಡಾಕ್ಯುಮೆಂಟೇಷನ್ ಇದೆ ಸರ್. ಅವ್ರಿಗೆ ಮಿಷಿನ್ ಕೊಡಬೇಕಾದ್ರೆ ಪ್ರತಿಯೊಂದೂ ನಾವು ಹೇಳಿ ಕೊಡ್ತೀವಿ. ಬಕೆಟ್ ಅಡ್ವೈಸಿಂಗ್ ಕೊಟ್ಟಿರ್ತಾರೆ ಸರ್, ಅದು ಡಾಕ್ಯುಮೆಂಟೇಷನ್ ಇರುತ್ತೆ. ಅವ್ರಿಗೂ ಕೊಟ್ಟಿರ್ತೀವಿ. ಯಾಕಂದ್ರೆ ಅವ್ರು 2 ಮಿಷಿನ್ ಓನರ್, ಅವರು ಬರೀ ಒಂದೇ ಅಲ್ಲ 2 ಮಿಷಿನ್ ಓನರ್, ಅವ್ರ ಹತ್ರ ಇರುತ್ತೆ ಸರ್. ಅದೇ ಬೇರೆ ಮಾಡಲು, ಇದೇ ಬೇರೆ ಮಾಡಲು. ಇಲ್ಲ ಆ ಥರ ಏನಿಲ್ಲ. ಸಮಸ್ಯೆ ಎಲ್ಲರಲ್ಲೂ ಸರ್. 33 ಸಮಸ್ಯೆ ಇದೆ ಆಯಿತಾ. ಎಲ್ಲ ಮಿಷಿನ್ಲು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸಮಸ್ಯೆ ಇದೆ, ಬಗೆಹರಿಸ್ಕೊಡೋಕೆ ಅಂತ ನಾವು ಇರೋದು ಸರ್ವಿಸ್ ಅವರು ಬಗೆಹರಿಸ್ಕೊಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.